ಪ್ರಭಾಕರ್ ಸರ್, ಈಗ ಅಮೆರಿಕದ ಆರ್ಥಿಕತೆ ಪಾತಾಳಕ್ಕೆ ಹೋಗ್ತಿದೆ ಅಂತೆ ಈ ಯುದ್ಧ ಆರಂಭ ಆದಾಗಿಂದ. ಮತ್ತೆ ಬೆಲೆಗಳು ಕೂಡ ಗಗನಕ್ಕೇರ್ತಿವೆ ಅಂತ. ಹಾಗಾಗಿ ಅಮೆರಿಕನ್ನರಿಗೆ ಈ ಯುದ್ಧ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ, ನಮಗೆ ಆಪರೇಷನ್ ಸಿಂಧೂರ ಬಂಧನ ಸಂದರ್ಭದಲ್ಲಿ ಭಾರತೀಯ ರಕ್ತ ಕುದಿತಾ ಇತ್ತು, ಯಾವಾಗಪ್ಪ ನಾವು ಸೈಡ್ ತಿರ್ಸ್ಕೊಳ್ತೀವಿ ಅಂತ. ಹಂಗೆ ಅವ್ರ ಮನಸ್ಥಿತಿ ಇಲ್ಲ ಅಂತ ಅನ್ಸುತ್ತಾ? ಆ ಥರ ಅಲ್ಲ. ಈಗ ನಾವು ಅಮೆರಿಕ ಮತ್ತೆ ಇಸ್ರೇಲ್ ಎರಡು ಒಂದೇ ಮನಸ್ಥಿತಿಯಲ್ಲಿ ಇದೆ ಅಂತ ತಿಳ್ಕೊಬಂದ್ರೆ ಅದು ತಪ್ಪಾಗತ್ತೆ. ಇಸ್ರೇಲ್ ಏನ ನೆತನ್ಯಾಹು ಪವರ್ಗೆ ಬಂದ ಸುಮಾರು ಒಂದು 40 ವರ್ಷದಿಂದಾನು ಕೂಡ ಅವ್ರು ಮೊನ್ನೆ ಸ್ಪೀಚ್ ನಲ್ಲಿ ಕೂಡ ಹೇಳಿದ್ರು, 40 ವರ್ಷದಿಂದ ನಾನು ಯಾವಾಗ ಪಾಲಿಟಿಕ್ಸ್ ಎಂಟರ್ ಆಗಿದ್ದೀನೋ ಅವತ್ತಿನದು ಒಂದೇ ಗುರಿ ಅಂತ ಅಂದ್ರೆ ಈ ಪ್ರದೇಶದಲ್ಲಿ ಅಂದ್ರೆ ಎಂಟೈರ್ ಮಿಡ್ಲ್ ಈಸ್ಟ್, ವೆಸ್ಟ್ ಏಷ್ಯಾ ಅಂತ ಏನ್ ಹೇಳ್ತೀವಿ, ಗಲ್ಫ್ ರೀಜನ್ ಇನ್ಕ್ಲೂಡ್ ಆದಂತೆ ಇಲ್ಲಿ ಇರಾನ್ಗೆ ಅಂದ್ರೆ ಯಾವ ಒಂದು ಬೇರೆ ನಮ್ಮ ರೈವಲ್ ಬರಬಾರ್ದು ಅಂತ, ಪೊಲಿಟಿಕಲಿ, ಎಕನಾಮಿಕಲಿ. ಅದು ಇವ್ರದ್ದು ಉದ್ದೇಶ ಆಗಿತ್ತು. ಅಲ್ಲಿ ಕಳೆದ 15-20 ವರ್ಷದಿಂದ ಇರಾನ್ ಸ್ವಲ್ಪ ಪ್ರಬಲವಾಗಿ ಬರ್ತಾ ಇದೆ, ರೆಸಿಸ್ಟ್ ಮಾಡ್ತಾ ಇದೆ ಅಂತ ಅನುಭವ ಆಗಿದೆ. ಹಾಗಾಗಿ ಅವರು ಏನಾದ್ರೂ ಮಾಡಿ ಇರಾನ್ ಅನ್ನ ಹತ್ತಿಕ್ಕಲೇಬೇಕು ಅನ್ನೋದು ಬೆಂಜಮಿನ್ ನೆತನ್ಯಾಹುವಿನ ಘೋಷಿತ ಉದ್ದೇಶ. ಕರೆಕ್ಟ್. ಅದನ್ನ ಪ್ರತಿಯೊಂದು ದಿನದಲ್ಲೂ ಅದನ್ನ ಅಚೀವ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ, ಅಮೆರಿಕ ರೆಡಿ ಆಗಿರ್ಲಿಲ್ಲ, ಇಷ್ಟ ಕೂಡ ಇರ್ಲಿಲ್ಲ. ಇಸ್ರೇಲು ಅಮೆರಿಕವನ್ನ ಕನ್ವಿನ್ಸ್ ಮಾಡಿ ಅವರ ಲಾಬಿ ಮೂಲಕ ಟ್ರಂಪ್ ಸರ್ಕಾರವನ್ನ ಒಪ್ಪಿಸಿ ಹೇಳ್ಕೊಂಡ್ ಬಂದಿರೋದು. ಟ್ರಂಪ್ ಸರ್ಕಾರ ಮೊದಲನೇ ಬಂದಿತ್ತಲ್ಲ 4 ವರ್ಷ, ಆವಾಗ ಕೂಡ ನೆತನ್ಯಾಹುಗೆ ಇವ್ರನ್ನ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಟ್ರಂಪ್ ನ. ಈ ಸತಿ ಅವರು ಎಲೆಕ್ಷನ್ ಬರೋದಕ್ ಮುಂಚೆನೆ ತಯಾರಿ ಮಾಡಿ ಇಸ್ರೇಲೇ ಹಣ ಖರ್ಚು ಮಾಡಿ ಎಷ್ಟೋ ಜನ ರಿಪಬ್ಲಿಕನ್ ಪಾರ್ಟಿ ಮೆಂಬರ್ಸ್ ನ ಗೆಲ್ಸಿರೋದ್ರಿಂದ ಇಸ್ರೇಲಿ ಗ್ಯಾರಂಟಿ ಇತ್ತು, ಅಮೆರಿಕ ಈ ಸತಿ ನಮ್ಮ ಹತ್ರ ತಪ್ಸ್ಕೊಳಕ್ ಆಗಲ್ಲ, ಏನಾದ್ರೂ ಆಗಿ ಟ್ರಂಪ್ ಒಪ್ಕೊಳ್ತಾರೆ ಅಂತ. ಇಲ್ಲಿ ಇದು ಈ ರೀತಿ ಒಂದು ಘೋಷಿತ ಉದ್ದೇಶ ಇಸ್ರೇಲ್ದಾಗಿದ್ರೆ ಅಮೆರಿಕ ಸ್ಥಿತಿ ಯಾವ ತರಹ ಇತ್ತು ಅಂತ 1 ನಿಮಿಷ ನಂಗೆ ಟೈಮ್ ಕೊಡಿ ಹೇಳ್ತೀನಿ. ಅಲ್ಲಿ ಹೇಗೆ ಅಂದ್ರೆ, ಯಾವುದೇ ಒಂದು ಯುದ್ಧಕ್ಕೆ ಒಂದು ಸ್ಟ್ರಾಟಜಿ ಅಥವಾ ಪ್ಲಾನಿಂಗ್ ಅನ್ನೋದು ಅತಿ ಅವಶ್ಯಕ. ಈಗ ನಿಮ್ಗೆ ಪ್ಲಾನು ತಯಾರಿ ಮಾಡುವಾಗ ಎಷ್ಟು ಅದು ಒಂದು ಪ್ರೊಸೀಜರು, ಇನ್ಸ್ಟಿಟ್ಯೂಷನ್ಸ್, ಹಣ ಎಲ್ಲ ಇರುತ್ತದೆ. ಅಫಿಷಿಯಲಿ ಬಜೆಟೆಡ್ ಇರುತ್ತೆ ಪ್ಲಾನಿಂಗ್ ಅನ್ನೋದಕ್ಕೆ. ಯುದ್ಧಕ್ಕೂ ಕೂಡ ಅದು ಪ್ಲಾನು ನಿಮ್ಗೆ ಪೂರ್ತಿ ಡ್ರಾಫ್ಟ್ ಅಪ್ರೂವ್ ಆಗಿ ಸ್ಟೇಟ್ ಅವರ ನ್ಯಾಷನಲ್ ಗವರ್ಮೆಂಟ್ ಅಲ್ಲಿ ಒಪ್ಕೊಂಡ ಮೇಲೆ ಅದು ಪ್ಲಾನ್ ರೆಡಿ ಆದಂಗೆ ಪ್ಲಾನ್ ಅಂತ. ಅವಾಗ ಅದು ಎಷ್ಟೋ ಪ್ಲಾನ್ಗಳು ಉಪಯೋಗಕ್ಕೆ ಬರ್ದೇನೂ ಇರ್ಬೋದು, ಆದ್ರೆ ಪ್ಲಾನಿಂಗ್ ಅನ್ನೋದು ಇದೆಯಲ್ಲ ಅದೇ ಅವಶ್ಯಕತೆ ಇದೆ. ಪ್ಲಾನ್ಗಳನ್ನ ಒಪ್ಕೊಳ್ಳದೆ ಇರಬಹುದು, ಯುದ್ಧ ಮಾಡದೇನೂ ಇರ್ಬೋದು, ಆದ್ರೆ ಪ್ಲಾನಿಂಗ್ ಅನ್ನೋ ಪ್ರೋಸೆಸ್ ಪ್ರತಿ ಯುದ್ಧಕ್ಕೂ ಅತಿ ಅವಶ್ಯಕ. ಅಭಿವೃದ್ಧಿಗೆ ಆಗ್ಲಿ, ಯಾವುದಕ್ಕೆ ಆಗ್ಲಿ, ಯಾವ ಒಂದು ಸೆಕ್ಟಾರಿನ ಅಭಿವೃದ್ಧಿಗೆ ನಾವು ನೋಡಿದ್ರು ಪ್ಲಾನಿಂಗ್ ಅನ್ನೋದು ಒಂದು ಇದ್ದೇ ಇರುತ್ತೆ ಎಲ್ಲಾ ದೇಶದಲ್ಲೂ, ಮೋಸ್ಟ್ಲಿ ಡೆಮೊಕ್ರಾಟಿಕ್ ಪ್ರೊಸೀಜರ್ ಇರೋ ಕಡೆ. ಆದ್ರೂ ಇರಾನ್ ನಲ್ಲಿ ಕೂಡ ಇದೆ ಅಂತ ಅಂದಾಗ ಅಮೆರಿಕದಲ್ಲಿ ಪ್ಲಾನಿಂಗ್ ಇರಬಾರ್ದಾ? ಇರುತ್ತೆ. ಆದ್ರೆ ಪೆಂಟನ್ ಹೇಳಿದ ಪ್ರಕಾರ ಅವ್ರು ಕೊಟ್ಟಿದ್ದು ರೆಕಮೆಂಡೇಶನ್ ಅಲ್ಲಿ ಬೇಡ, ನಾವೀಗ ರೆಡಿ ಆಗಿಲ್ಲ ಯುದ್ಧಕ್ಕೆ, ಈಗ ಹೋಗೋದ್ ಬೇಡ ಅಂದ್ರು. ಟ್ರಂಪ್ ಕೇಳಲಿಲ್ಲ. ನೀವು ಈಗ ಸುದರ್ಶನ್ ಅವ್ರಿಗೆ ಕೇಳಿದಾಗ ಎಲ್ಲ ಒಂದು ಪ್ರಶ್ನೆ ಇತ್ತು, ಟ್ರಂಪ್ ಯಾವ ರೀತಿ ಡಿಸೈಡ್ ಮಾಡ್ತಾರೆ, ಹುಚ್ಚನ ಹಾಗೆ ಆ ತರ ಏನೂ ಅಲ್ಲ. ಅವರು ತಮ್ಮ ಗಟ್ ಇನ್ಸ್ಟಿಂಕ್ಟ್ ಇದೆಯಲ್ಲ ಅದರಿಂದ ಅವ್ರು ಡಿಸೈಡ್ ಮಾಡೋದು, ಅಡ್ವೈಸರ್ಸ್ ಇಂದ ಅಲ್ಲ. ಅಡ್ವೈಸರಿಗೆ ನೀನೇ ತಪ್ಪು ಮಾಡಿದೆ ಅಂತ ಮೀಟಿಂಗ್ ನಲ್ಲಿ ಮೊನ್ನೆ ಬೈದ್ರಲ್ಲ, ಹಾಗೆ ಹೇಳ್ಬಿಟ್ಟು ನೀನ್ ನನ್ನ ಎಳ್ಕೊಂಡ್ ಬಂದಿದ್ದು ಯುದ್ಧಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ಅವನಿಗೆ ಇವನೇ ನನ್ನ ಎಳ್ಕೊಂಡ್ ಬಂದಿದ್ದು ಅಂದ್ಬಿಟ್ರು, ಅವ್ರನ್ನೇ ಕೂರಿಸ್ಕೊಂಡು. ಅದು ಅವರಿಗೂ ಕೂಡ ಪ್ಲಾನಿಂಗ್ ಅತಿ ಅವಶ್ಯಕ, ಸ್ಟ್ರಾಟಜಿ ಅವಶ್ಯಕ ಅಂತ ಗೊತ್ತು. ಅದು ಇಲ್ದೇನೆ ಎಂಟರ್ ಆಗಿರೋದ್ರಿಂದ ಈಗ ಅಮೆರಿಕ ಯುದ್ಧದಿಂದ ಹೊರಗೂ ಬರ್ಬೇಕು, ಅವ್ರ ಜನನ್ನ ಕನ್ವಿನ್ಸೂ ಮಾಡ್ಬೇಕು ಅಟ್ ಹೋಮ್. ಇನ್ಫ್ಲೇಷನ್ ಅನ್ನು ಹೆಚ್ಚಾಗೋದಕ್ಕೆ ಬಿಡಬಾರ್ದು, ಅನ್ಎಂಪ್ಲಾಯ್ಮೆಂಟ್ ಅನ್ನು ಬಿಡಬಾರ್ದು, ಯುದ್ಧದ ಖರ್ಚು ಕಡಿಮೆ ಮಾಡಿಸ್ಕೊಳ್ಬೇಕು, ಆರ್ಥಿಕವಾಗಿ ಮ್ಯಾನೇಜ್ ಮಾಡ್ಬೇಕು ಉಳಿದ 2 ವರ್ಷ ಅವ್ರ ಸರ್ಕಾರದಲ್ಲಿ. ಇದು ಎಲ್ಲಾನು ಒಂದ್ ರೀತಿ ಸವಾಲ್ ತರ ಬಂದ್ಬಿಟ್ಟಿದೆ ಒಟ್ಟೊಟ್ಟಿಗೆ ಅವರಿಗೆ. ಅದು ಕಷ್ಟ ಆಗಿರೋದು. ಈಗ ಇನ್ನೂ ಮುಖ್ಯ ಮತ್ತೆ ಅತಿ ಅಪಾಯಕರ ಸ್ಥಿತಿ ಏನು ಅಂದ್ರೆ ಟ್ರಂಪ್ಗೆ ಮುಖ್ಯವಾಗಿ ಅವರ ಅಲೈಸ್ ಯಾರಿದ್ದಾರೆ ಯುರೋಪ್ ನಲ್ಲಿ ಅವರೆಲ್ಲ ಕೈಬಿಟ್ಟಿದ್ದಾರೆ. ನೇಟೋ ಇವ್ರು ಎಷ್ಟು ಬೈದಿದ್ದಾರೆ, ಯು ಆರ್ ಎ ಕವರ್ಡ್ ಆರ್ಗನೈಸೇಷನ್, ಯು ಹ್ಯಾವ್ ಎ ವೆರಿ ಬ್ಯಾಡ್ ಫ್ಯೂಚರ್ ಅಂತ ಬೈದ್ರು. ಆಮೇಲೆ ಇವತ್ತು ಹೇಳ್ತಾರೆ ನಾನು ಈ ನೇಟೋನಿಂದಾನೇ ವಾಪಸ್ ಬರ್ತೀನಿ, ಆವಾಗ ಅವ್ರು ಏನಾಗ್ತಾರೆ, ಹಲ್ಲಿಲ್ಲದ ಹಾವಿನಂತ ಆಗುತ್ತಾರೆ ಅಂತ ಹೇಳಿಬಿಟ್ರಲ್ಲ. ಇದು ಈ ತರ ಎಲ್ಲ ಇರುವಾಗ, ಅಮೆರಿಕಲ್ ತಯಾರಿ ನಡೀದೇನೆ ಹೊರಟಿರುವಾಗ ಏನಾದ್ರೂ ಒಂದು ಕಾರಣ ಬಲವಾಗಿ ಬೇಕು ಅವ್ರಿಗೆ ವಾಪಸ್ ಬರೋದಕ್ಕೆ. ಈಗ ನೋಡಿ, ಈ 10 ದಿನ ಏನು ಟೈಮ್ ತಕೊಂಡ್ರು ಅದಕ್ಕೆ ರಿಯಾಕ್ಷನ್ ಇರಾನ್ ಯಾವ ರೀತಿ ಕೊಟ್ಟಾರ, ಮಾತುಕತೆ ನಡ್ಕೊಳ್ತಾ ಇರ್ಲಿ, ಅದು ಒಂದು ಭಾಗ. ಈಗ ಇರಾನ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಅಮೆರಿಕಾದವ್ರು ಬರೋದನ್ನ ಕಾಯ್ತಾ ಇದ್ದೇವೆ. ಈಗ ಸುಮಾರು ಒಂದು ಮುಂಚೆ ಇರಾನ್ ನಿಂದ ಒಂದು ಸಂದೇಶ ಬಂದಿದೆ ಒಬ್ಬ ಆಫೀಸರ್ ನಿಂದ. ಅವರು ಏನ್ ಹೇಳಿದ್ರು,
ಈಗ ನಾವು ಇನ್ವೈಟ್ ಮಾಡಿದಂತೆ ನಮಗೆ ತಿಳಿದ ಪ್ರಕಾರ ಅಮೆರಿಕನ್ ಸೈಂಟಿಸ್ಟ್ ನಮ್ಮ ಗ್ರೌಂಡ್ ಲೆವೆಲ್ಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಂದ ನಿಮ್ಗೆ ಕಮಾಂಡ್ಸ್ ಕೊಡೋದಿಲ್ಲ ಯಾವುದಕ್ಕೂನುವೆ. ನೀವೇ ಸಂದರ್ಭವನ್ನ ಪರಿಶೀಲಿಸಿಕೊಂಡು ನಿಮ್ಗೆ ಅವಶ್ಯಕತೆ ಅಂದ್ರೆ ಯಾವುದೇ ಅನುಮಾನ ಬಂದ್ರೂ ಕೂಡ ಶತ್ರು ವಿಮಾನ ಇರಲಿ, ಶತ್ರು ಸೋಲ್ಜರ್ ಇರಲಿ, ಅವರ ಗುಂಪಿಲ್ ಅವರನ್ನ ಸದೆ ಬಡಿಯೋದಕ್ಕೆ ನಿಮ್ಗೆ ಅಧಿಕಾರ ಈ ಕ್ಷಣದಿಂದ ಕೊಡ್ತಾ ಇದ್ದೇವೆ.